ಇನ್ನು ಪತ್ನಿಯನ್ನ ಕೊಂದು ಸೂಟ್ಕೇಸ್ನಲ್ಲಿ ತುಂಬಿ ಎಸ್ಕೇಪ್ ಆಗಿದ್ದಂತಹ ಪತಿ ರಾಕೇಶ್ ಸಿಕ್ಕಿ ಬಿದ್ದಿದ್ದು ಕೂಡ ರೋಚಕ. ಹೆಂಡತಿಯನ್ನ ಕೊಂದಂತಹ ಪತಿ ರಾಕೇಶ್ ತಾನೇ ತನ್ನ ಸುಳಿವನ್ನ ಕೂಡ ಕೊಟ್ಟಿದ್ದ. ರಾಕೇಶ್ ಕೊಟ್ಟಂತಹ ಸುಳಿವಿನ ಆಧಾರದ ಮೇಲೆಯೇ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಜಿರಳೆ ಔಷಧಿಯನ್ನ ಸೇವಿಸಿ ಆರೋಪಿ ರಾಕೇಶ್ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದ. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ರಾಕೇಶ್ನ ಜೀವ ಉಳಿದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಮಾರ್ಚ್ 27ನೇ ತಾರೀಕೆ ಆರೋಪಿ ರಾಕೇಶ್ನನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಬಟ್ ಇಲ್ಲಿಂದ ಎಸ್ಕೇಪ್ ಆದಂತಹ ರಾಕೇಶ್ನ ಸುಳಿವು ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ? ಆತ ಪೊಲೀಸರಿಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಆತನ ಕಂಡೀಷನ್ ಯಾವ ರೀತಿ ಆಗಿತ್ತು? ಎಲ್ಲವನ್ನ ಡೀಟೇಲ್ ಆಗಿ ವಿವರಿಸಬಹುದಾ? ವಿದ್ಯಾ, ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನ ಬಳಿ ಈ ಒಂದು ಘಟನೆ ನಡೆದಿರುತ್ತೆ. ಪತಿ ರಾಕೇಶ್ ತನ್ನ ಪತ್ನಿ ಗೌರಿಯನ್ನ ಹತ್ಯೆ ಮಾಡಿರ್ತಾನೆ. ಅದಕ್ಕೆ ಪ್ರಮುಖ ಕಾರಣ ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆ ಈ ರೀತಿಯಾಗಿ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಅದಾದ ಬಳಿಕ ಅಂದ್ರೆ ಆತ ಎಸ್ಕೇಪ್ ಕೂಡ ಆಗ್ತಾನೆ. ಅಲ್ಲಿ ಸ್ಥಳೀಯರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೂಡ ನೀಡ್ತಾರೆ. ಮೊದಲು ಪೊಲೀಸರಿಗೆ ಹ್ಯಾಂಗಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ತಕ್ಷಣ ಸ್ಥಳಕ್ಕೆ ಬಂದಂತಹ ಪೊಲೀಸರಿಗೆ ಶಾಕ್ ಆಗುತ್ತೆ. ಅದಾದ ಬಳಿಕ ಅಂದ್ರೆ ಯಾರು ಕೊಲೆ ಮಾಡಿದ್ರು ಅನ್ನೋದನ್ನ ನೋಡೋದಕ್ಕೆ ಹೋದಂತಹ ಪೊಲೀಸರಿಗೆ ಒಂದಷ್ಟು ಕ್ಲೂಗಳು ಸಿಗುತ್ತೆ. ಆ ಸಂದರ್ಭದಲ್ಲಿ ಪತಿ ರಾಕೇಶೇ ಕೊಲೆ ಮಾಡಿರುವಂತದ್ದು ಪೊಲೀಸರಿಗೂ ಕೂಡ ಕನ್ಫರ್ಮ್ ಆಗುತ್ತೆ. ಅದರ ಬೆನ್ನಲ್ಲೇ ಪದೇ ಪದೇ ಕಂಟ್ರೋಲ್ ರೂಮ್ಗೆ ರಾಕೇಶ್ ಕರೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಅನ್ನ ಮಾಡೋದು. ಆ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆರೋಪಿ ಪುಣೆಯಲ್ಲಿರೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯವನ್ನ ಪಡ್ಕೊಂಡು ಆರೋಪಿಯನ್ನ ಬಂಧಿಸೋದಕ್ಕೆ ಪೊಲೀಸರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ಪೊಲೀಸರು ಆ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿ ಒಂದು ಔಷಧಿಯನ್ನ ಅಂದ್ರೆ ಜಿರಳೆಗೆ ಹಾಕುವಂತ ಔಷಧಿ ಏನಿದೆ ಅದನ್ನ ಆತ ತೆಗೆದುಕೊಂಡಿರ್ತಾನೆ. ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ತಾನೆ. ಆದ್ರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಆತನ ಜೀವ ಕೂಡ ಉಳಿಯುತ್ತೆ. ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಆತನನ್ನ ದಾಖಲಿಸಿ ಅಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಮೇಲ್ನೋಟಕ್ಕೆ ಆತನ ಬಳಿ ಮಾಹಿತಿ ಪಡೆದಂತಹ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ನಂಗೆ ನನ್ನ ಪತ್ನಿಯನ್ನ ಕೊಂದಿರುವಂತಹ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅಂದ್ರೆ ಪಶ್ಚಾತ್ತಾಪದಲ್ಲಿ ನಾನಿದ್ದೀನಿ, ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದೆ ಅನ್ನೋ ಮಾಹಿತಿಯನ್ನ ಆತ ಕೊಡ್ತಾ ಹೋಗ್ತಾನೆ. ಅದಾದ ಬಳಿಕ ಪೊಲೀಸರು ಕೂಡ ಆತನನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ಪುಣೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಅವರ ನ್ಯಾಯಾಲಯದ ಮುಂದೆ ಅಂದ್ರೆ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಈಗ 14 ದಿನದ ನ್ಯಾಯಾಂಗ ಬಂಧನಕ್ಕೆ ಆರೋಪಿಯನ್ನು ವಿಧಿಸಲಾಗಿದೆ. ಆದ್ರೆ ಇದುವರೆಗೂ ಕೂಡ ಆತ ತನ್ನ ಪತ್ನಿಯನ್ನ ಯಾಕೆ ಕೊಲೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಅಂದ್ರೆ ಕೊಲೆ ಯಾಕೆ ಮಾಡಿದ್ದ ಅನ್ನೋದೇ ಈಗ ನಿಗೂಢ ಆಗಿರುವಂತದ್ದು. ಹಾಗಾಗಿ ಆತನಿಗೆ ಬೇಕಾದಂತಹ ಎಲ್ಲಾ ಟ್ರೀಟ್ಮೆಂಟ್ ಅನ್ನ ಈಗ ಪೊಲೀಸರು ಕೊಡಿಸಿದ್ದಾರೆ. ಜೊತೆಗೆ ಆತನ ಬಳಿಯಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪತ್ನಿಯನ್ನ ಯಾಕೆ ಕೊಲೆಗೈದ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಇನ್ನೊಂದು ಅಂದ್ರೆ ಅವರ ತಂದೆ ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಮನೆಯವರ ವಿರೋಧದ ನಡುವೆ ಅವರು ಮದುವೆ ಆಗ್ತಾರೆ. ಇಬ್ರು ಕೂಡ ಸಂಬಂಧಿ ಆಗಿರೋದ್ರಿಂದ ಮನೆಯಲ್ಲಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಮದುವೆ ಆದ ಬಳಿಕ ಕೂಡ ಗೌರಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಮಾಡ್ತಾ ಇದ್ರು. ಅಂದ್ರೆ ಅವರ ಮನೆಯವರ ಜೊತೆ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋ ಆರೋಪ ಇದೆ. ಜೊತೆಗೆ ಇತ್ತೀಚೆಗೆ ಆತನಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ಕಿರುವಂತದ್ದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತುಕತೆ ಮನೆಯಲ್ಲಿ ಆಗಿತ್ತು ಅಂತ ಹೇಳಿ ಇವೆಲ್ಲ ಆಧಾರದ ಮೇಲೆ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.